ಲೇಡೀಸ್ ಅಂಡ್ ಜೆಂಟಲ್ಮನ್, ಅವರಿಬ್ಬರು ಸರ್ವಿಸ್ ಆರಂಭಿಸಿದ್ದು ಕರ್ನಾಟಕ ರಾಜ್ಯದಿಂದಲೇ. ಇಬ್ಬರು ರಾಜಕಾರಣ ಆರಂಭ ಮಾಡಿದ್ದು ಒಟ್ಟಿಗೆ. ಆದರೆ ದಕ್ಷ ಅಧಿಕಾರಿಗಳಾಗಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದ ಇವರಿಬ್ಬರಲ್ಲಿ ಈಗ ಒಬ್ಬರು ಉತ್ತಮ ಸ್ಥಾನದಲ್ಲಿದ್ರೆ ಮತ್ತೊಬ್ಬರು ಮೂಲೆ ಗುಂಪಾಗಿದ್ದಾರೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕರ್ನಾಟಕದ ಮಾಜಿ ಐಪಿಎಸ್ ಅಧಿಕಾರಿ ಅನ್ನಮಲೈ ಮತ್ತು ಮಾಜಿ ಐಎಎಸ್ ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಇವರಿಬ್ಬರನ್ನ ಕರ್ನಾಟಕ ರಾಜ್ಯದ ಜನತೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇಬ್ಬರು ರಾಜ್ಯದಲ್ಲಿ ದಕ್ಷ ಅಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದವರು. ಇನ್ನು ಸರ್ವಿಸ್ ಇರುವಾಗಲೇ ಇಬ್ಬರು ರಾಜೀನಾಮೆಯನ್ನ ಕೊಟ್ಟು ತಮಿಳುನಾಡು ರಾಜಕಾರಣಕ್ಕೆ ಧುಮುಕಿದ್ರು. ಈಗ ಒಬ್ಬರು ಅಸ್ತಿತ್ವವನ್ನ ಕಳೆದುಕೊಂಡಿದ್ದು ಮತ್ತೊಬ್ಬರು ಉತ್ತಮ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದಾರೆ. ತಮಿಳುನಾಡಿನಲ್ಲಿ ಒಂದೇ ಬಾರಿಗೆ ಲೋಕಸಭೆ ಕಣಕ್ಕಿಳಿದ್ರು. ಸೆಂಥಿಲ್ ಮತ್ತು ಅಣ್ಣಾಮಲೈ ಇವರಿಬ್ಬರು 2019ರ ಒಂದೇ ಅವಧಿಯಲ್ಲಿ ಸರ್ಕಾರಿ ಸೇವೆಯನ್ನ ಬಿಟ್ಟು ರಾಜಕೀಯಕ್ಕೆ ಸೇರ್ಪಡೆಯಾದರು. ಅಣ್ಣಾಮಲೈ ಆರಿಸಿಕೊಂಡಿದ್ದು ತಮಿಳುನಾಡಿನ ಪ್ರತಿಷ್ಠಿತ ಕ್ಷೇತ್ರ ಕೊಯಂಬತ್ತೂರ್. ಅಂತೆಯೇ ಸಸಿಕಾಂತ್ ಸೆಂಥಿಲ್ ತಿರುವಳ್ಳೂರ್ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡ್ರು. 2020ರಲ್ಲಿ ಸೆಂಥಿಲ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರೆ ಅಣ್ಣಾಮಲೈ ಬಿಜೆಪಿಯ ಪಾಲಾದರು. ಪ್ರಖರ ವಾಕ್ಚಾತುರ್ಯ, ಬದ್ಧತೆಯ ರಾಜಕಾರಣದಿಂದ ಬಹುಬೇಗನೆ ಯುವಕರನ್ನ ಸೆಳೆದಿದ್ದ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಅಲಂಕರಿಸಿದ್ರು. 37 ವರ್ಷದ ಅಣ್ಣಾಮಲೈ ತಮಿಳುನಾಡಿನ ಅತ್ಯಂತ ಕಿರಿಯ ಬಿಜೆಪಿ ಅಧ್ಯಕ್ಷ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ಆದರೆ ಬಿಜೆಪಿಯಿಂದ ಯುವಕರ ಐಕಾನ್ ಆಗಿದ್ದ ಅಣ್ಣಾಮಲೈ ಈಗ ಸೋತು ಮೂಲೆ ಗುಂಪಾಗಿದ್ದಾರೆ. ಇತ್ತ ಸೆಂಥಿಲ್ 2024ರ ಸಾರ್ವತ್ರಿಕ ಚುನಾವಣೆಯಲ್ಲಿ ತಿರುವಳ್ಳೂರ್ ಕ್ಷೇತ್ರದಿಂದ ಜಯಗಳಿಸಿ ಸಂಸದರಾಗಿದ್ದು ಜನಸೇವೆಯಲ್ಲಿ ತೊಡಕೊಂಡಿದ್ದಾರೆ. ಅಣ್ಣಾಮಲೈ ಕಡು ಭ್ರಷ್ಟ ಬಿಜೆಪಿಗೆ ಸೇರ್ಪಡೆಯಾಗಿ ಕೋಮು ಸೌಹಾರ್ದತೆಯನ್ನ ಕದಡುವಂತಹ ಕೆಲಸಗಳನ್ನ ಮಾಡಿಕೊಂಡು ಬಂದ್ರು. ಅಣ್ಣಾಮಲೈಗಿದ್ದಂತಹ ಸಿಂಗಂ ಅನ್ನೋ ಕಿರೀಟ ಕಳಚಿ ಬೀಳುವಂತಾಯಿತು. ರಾಜ್ಯಾಧ್ಯಕ್ಷ ಪಟ್ಟ ಪಡೆದು ಸೋಲಿನತ್ತ ಸಾಗಿದ ಅಣ್ಣಾಮಲೈ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ಇನ್ನು ಸಸಿಕಾಂತ್ ಸೆಂಥಿಲ್ ಕೈ ಹಿಡಿದು ದ್ರಾವಿಡ ಪರ ಚಳುವಳಿಗಳನ್ನ ಮಾಡ್ಕೊಂಡು ಬಂದ್ರು. ವಿವಿಧ ಜಾಗೃತಿ ಕಾರ್ಯಕ್ರಮಗಳು, ನೀತಿ ಸಂಶೋಧನೆ ಹಾಗೆ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಕೆಲಸ ಮಾಡಿದ್ರು. ಇದು ಸಸಿಕಾಂತ್ ಸೆಂಥಿಲ್ ಅವರನ್ನ ಭರವಸೆಯ ನಾಯಕನನ್ನಾಗಿ ಗುರುತಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿತು. ಒಟ್ನಲ್ಲಿ ಕರ್ನಾಟಕದಿಂದ ಸರ್ವಿಸ್ ಆರಂಭ ಮಾಡಿದ ಇಬ್ಬರು ಅಧಿಕಾರಿಗಳು ಇವತ್ತು ತಮಿಳುನಾಡು ರಾಜಕಾರಣದಲ್ಲಿ ಒಬ್ಬರು ಅಸ್ತಿತ್ವವನ್ನು ಕಳೆದುಕೊಂಡಿದ್ದಾರೆ, ಮತ್ತೊಬ್ಬರು ಭರವಸೆಯ ನಾಯಕರಾಗಿದ್ದಾರೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.